ನಮಸ್ಕಾರ. ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ RCB ತಂಡ ನಾಳೆ LSCಯ ಮುಂದೆ ಇಖಾನ ಸ್ಟೇಡಿಯಂ ಅಂದರೆ LSC ಅವರ ಹೋಮ್ ಗ್ರೌಂಡಲ್ಲಿ ಪಂದ್ಯವನ್ನು ಆಡಲಿದ್ದು, ಈ ಪಂದ್ಯಕ್ಕಿಂತ ಮುಂಚೆ RCBಯ ಪ್ಲೇಯಿಂಗ್ 11ನಲ್ಲಿ ಕೆಲವು ದೊಡ್ಡ ಬದಲಾವಣೆಗಳು ಆಗಲಿದೆ. ಹೌದು, ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ನಮ್ಮ RCBಯ ತಂಡದ LSCಯ ಮುಂದಿನ ಪಂದ್ಯಕ್ಕೆ ಪ್ಲೇಯಿಂಗ್ 11 ಯಾವ ಥರ ಇರಬಹುದಂತ. ಆದರೆ ಆ ವಿಡಿಯೋನ ಬಳಿಕ ನಮ್ಮ RCBಯ ತಂಡದ ಕಡೆಯಿಂದ ಕೆಲವು ದೊಡ್ಡ ಬ್ಯಾಡ್ ನ್ಯೂಸ್ಗಳು ಬಂದಿದೆ. ಅಂದರೆ ಫಸ್ಟ್ ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ ಅದು ರೊಮಾರಿಯೋ ಶೆಫರ್ಡ್ ಅವರು RCB ತಂಡಕ್ಕೆ ಪ್ಲೇ ಆಫ್ಸ್ಗೆ ಅವೈಲೇಬಲ್ ಇರುವುದಿಲ್ಲ. ಯಾಕೆಂದರೆ ಅವರಿಗೆ ನ್ಯಾಷನಲ್ ಡ್ಯೂಟೀಸ್ ಇರೋದರಿಂದ ಅವರು IPLನ ಪ್ಲೇ ಆಫ್ನ ಸಮಯಕ್ಕೆ ವೆಸ್ಟ್ ಇಂಡೀಸ್ಗೆ ODI ಸೀರೀಸನ್ನು ಆಡಲು ಹೋಗುತ್ತಾರೆ. ಮತ್ತು ಇನ್ನೊಂದು ಕಡೆ ನಮ್ಮ ದೇವದತ್ ಪಡಿಕ್ಕಲ್ ಅವರು ಕೂಡ ಇಂಜರಿಯ ಸಮಸ್ಯೆಯಿಂದ IPL 2025ರಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಅಂದರೆ ಇವರ ಬದಲಿಗೆ RCBಯ ತಂಡ ಮಯಾಂಕ್ ಅಗರ್ವಾಲ್ ಅನ್ನು ಆಸ್ ಎ ರಿಪ್ಲೇಸ್ಮೆಂಟ್ ತಂಡಕ್ಕೆ ಆ್ಯಡ್ ಮಾಡಿದೆ. ಮತ್ತು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಫಿಲ್ ಸಾಲ್ಟ್ಗಂತೂ ವೈರಲ್ ಫೀವರ್ ಆಗಿತ್ತು. ಹಾಗಾಗಿ ಇವರು ಕಳೆದ 2 ಪಂದ್ಯಗಳನ್ನು ಮಿಸ್ ಮಾಡಿದ್ರು. ಇನ್ನೊಂದು ಕಡೆ ಜಾಸ್ ಹೇಜಲ್ವುಡ್ ಅವರು ಕೂಡ ಶೋಲ್ಡರ್ ಇಂಜರಿಯಿಂದ CSK ಮುಂದಿನ ಪಂದ್ಯಕ್ಕೆ ಅವೈಲೇಬಲ್ ಆಗಿರಲಿಲ್ಲ. ಮತ್ತು ನಮ್ಮ ರಜತ್ ಪಡಿದಾರ್ ಅವರು ಕೂಡ CSK ಮುಂದಿನ ಪಂದ್ಯದಲ್ಲಿ ತನ್ನ ಫಿಂಗರ್ಸ್ಗೆ ಇಂಜರಿಯನ್ನು ಮಾಡಿಕೊಂಡಿದ್ರು. ಹಾಗಾಗಿ CSK ಮುಂದಿನ ಪಂದ್ಯದಲ್ಲಿ ಫೀಲ್ಡಿಂಗ್ ಮಾಡುವಾಗ ನಮ್ಮ ವಿರಾಟ್ ಕೊಹ್ಲಿ ಅವರು ಪಟಿದಾರ್ ಅವರು ಇರದಿದ್ದ ಕಾರಣ ಸ್ಟ್ಯಾಂಡಿಂಗ್ ಕ್ಯಾಪ್ಟನ್ ಆಗಿ ಕ್ಯಾಪ್ಟನ್ಸಿಯನ್ನು ನಿಭಾಯಿಸಿದ್ರು. ಹಾಗಾಗಿ LSCಯ ಮುಂದಿನ ಪಂದ್ಯಕ್ಕೆ ಪ್ಲೇಯಿಂಗ್ 11ನಲ್ಲಿ ಕೆಲವು ತುಂಬ ದೊಡ್ಡ ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ. ಯಾಕೆಂದರೆ ತುಂಬ ಪ್ಲೇಯರ್ಸ್ಗೆ ಇಂಜರಿ ಆಗಿದ್ದು RCBಗೆ ಇದೊಂದು ದೊಡ್ಡ ತಲೆನೋವು ಶುರುವಾಗಿದೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ RCBಯ LSC ಅಥವಾ ಇನ್ನು ಮುಂದೆ ಬರುವ ಪಂದ್ಯಗಳಿಗೆ ಪ್ಲೇಯಿಂಗ್ 11ನಲ್ಲಿ ಏನೆಲ್ಲ ದೊಡ್ಡ ಬದಲಾವಣೆಗಳು ಆಗಬಹುದೆಂದು ತಿಳಿಸಿಕೊಡುತ್ತೇನೆ. ಹಾಗಾಗಿ ಇನ್ನೂ ತಡ ಮಾಡದೆ ಬೇಗನೆ ಈ ವಿಡಿಯೋನು ಸ್ಟಾರ್ಟ್ ಮಾಡೋಣ. ಅಲ್ಲಿಗೆ ನಾನು ನಿಮಗೆ ಒಂದು ದೊಡ್ಡ ಗುಡ್ ನ್ಯೂಸ್ ಕೊಡಬೇಕಾದರೆ, ನಮ್ಮ ದಿನೇಶ್ ಕಾರ್ತಿಕ್ ಬಳಿ ಮೊನ್ನೆ ಅಷ್ಟೇ ಫಿಲ್ ಸಾಲ್ಟ್ ಮತ್ತು ಜಾಸ್ ಹೇಜಲ್ವುಡ್ ಅವರ ಇಂಜರಿ ಅಪ್ಡೇಟ್ಸ್ ಬಗ್ಗೆ ಕೇಳಿದಾಗ ಅವರು ಈ ಥರ ಉತ್ತರವನ್ನು ಕೊಟ್ಟರು. ಅವರೀಗ ರಿಕವರಿ ಆಗಿದ್ದಾರೆ, ಫಿಂಗರ್ ಕ್ರಾಸ್ ಆಗಿದೆ, ಅವರು LSCಯ ಮುಂದಿನ ಪಂದ್ಯಕ್ಕೆ ಅವೈಲೇಬಲ್ ಇರಬಹುದಂತ ಹೇಳಿದ್ದರು. ಹಾಗಾಗಿ RCB ಇನ್ನೊಂದು ದೊಡ್ಡ ತಲೆನೋವು ಹೋಯಿತು. ಅಂದರೆ ಫಿಲ್ ಸಾಲ್ಟ್ ಮತ್ತು ಜಾಸ್ ಹೇಜಲ್ವುಡ್ ಅವರು ನಮಗೆ LSCಯ ಮುಂದಿನ ಪಂದ್ಯಕ್ಕೆ ಅವೈಲೇಬಲ್ ಇರುವುದರಲ್ಲಿ ಯಾವುದೇ ಒಂದು ಡೌಟ್ ಕಾಣಿಸ್ತಾ ಇಲ್ಲ. ಇನ್ನೊಂದು ಕಡೆ ನಮ್ಮ ರಜತ್ ಪಡಿದಾರ್ ಅವರು ಕೂಡ ಫಿಂಗರ್ ಇಂಜರಿಯಿಂದ ಆಲ್ಮೋಸ್ಟ್ ರಿಕವರ್ ಆಗಿದ್ದು ಈಗ ಅವರು ಫಿಟ್ ಆಗಿ ಕಾಣಿಸ್ತಾ ಇದ್ದಾರೆ. ಹಾಗಾಗಿ ಇವರು ಕೂಡ LSCಯ ಮುಂದಿನ ಪಂದ್ಯಕ್ಕೆ 70 to 80% ಅವೈಲೇಬಲ್ ಇರ್ತಾರೆ. ಇನ್ನು ನಾವು ನಾಳೆ ಅಷ್ಟೇ ನೋಡಬೇಕು ಇವರನ್ನು ತಂಡ ಆಡಿಸುತ್ತಾ ಅಥವಾ ಕುತ್ಕೊಳಿಸುತ್ತಾ ಅಂತ. ಹಾಗಾಗಿ ಈ 3 ಡೌಟ್ಸ್ ಅಂತೂ ಕ್ಲಿಯರ್ ಆಯಿತು. ಆದರೆ ರೊಮಾರಿಯೋ ಶೆಫರ್ಡ್ ಅವರು ಪ್ಲೇ ಆಫ್ಸ್ಗೆ ಅವೈಲೇಬಲ್ ಇರದಿದ್ದ ಕಾರಣ RCB ಅವರನ್ನು ಉಳಿದ ಪಂದ್ಯಗಳಿಗೆ ಕೂರಿಸುತ್ತಾ ಅಂತ ನೋಡಬೇಕು. ಯಾಕೆಂದರೆ RCBಯ ತಂಡದಲ್ಲಿ ಜಾಕೋಬ್ ಬೆಥೆಲ್ ಅಂತ ಒಂದು ಉತ್ತಮವಾದ ಆಟಗಾರರಿದ್ದಾರೆ. ಹಾಗಾಗಿ RCB ಏನಾದರೂ ಇಲ್ಲಿ ರೊಮಾರಿಯೋ ಶೆಫರ್ಡ್ ಮತ್ತು ಟಿಮ್ ಡೇವಿಡ್ ಇಬ್ಬರನ್ನು ಕೂಡ ಆಡಿಸಿದ್ದಾರೆ. ಇನ್ನೊಂದು ಕಡೆ ಫಿಲ್ ಸಾಲ್ಟ್ ಅವರು ಕೂಡ ಫಿಟ್ ಆದರೆ ಜಾಕೋಬ್ ಬೆಥೆಲ್ ಅನ್ನು ಕೂರಿಸಬೇಕಾಗುತ್ತದೆ. ಹಾಗಾಗಿ ನನ್ನ ಪ್ರಕಾರ RCBಯ ಪ್ಲೇಯಿಂಗ್ 11 LSCಯ ಮುಂದಿನ ಪಂದ್ಯಕ್ಕೆ ಈ ಥರ ಇರಬೇಕು. ಮೊದಲಿಗೆ ನಾವು ಓಪನರ್ಸ್ ಬಗ್ಗೆ ಮಾತಾಡೋದಾದರೆ, ಈ ಪಂದ್ಯಕ್ಕೆ ನಮಗೆ ಫಿಟ್ ಆಗಿರೋ ಫಿಲ್ ಸಾಲ್ಟ್ ಅವರು ವಿರಾಟ್ ಕೊಹ್ಲಿ ಅವರ ಜೊತೆ ಓಪನಿಂಗ್ ಮಾಡ್ತಾ ನೋಡಿ ಸಿಗ್ತಾರೆ. ಹಾಗಾಗಿ ಓಪನಿಂಗ್ ಅಲ್ಲಿ ಅಂತೂ ಜಾಕೋಬ್ ಬೆಥೆಲ್ ಯಾವುದೇ ಒಂದು ಚಾನ್ಸ್ ಇಲ್ಲ. ಆದರೆ ದೇವದತ್ ಪಡಿಕ್ಕಲ್ ಅವರು ನಂಬರ್ 3 ಇಂದ ಔಟ್ ಆಗಿರೋದರಿಂದ, ಅಂದರೆ ಇವರು IPL ಇಂದಲೇ ರೂಲ್ಡ್ ಔಟ್ ಆಗಿದ್ದಾರೆ. ಇವರ ಬದಲಿಗೆ ರಿಪ್ಲೇಸ್ಮೆಂಟ್ ಮಯಾಂಕ್ ಅಗರ್ವಾಲ್ ಅನ್ನು ತಂಡಕ್ಕೆ ಆ್ಯಡ್ ಮಾಡಿದೆ. ಆದರೆ ನನಗೆ ಅನಿಸುತ್ತಿಲ್ಲ ಮಯಾಂಕ್ ಅಗರ್ವಾಲ್ಗೆ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಇದೆ ಅಂತ. ಯಾಕೆಂದರೆ ನಮ್ಮ ತಂಡದಲ್ಲಿ ಆಲ್ರೆಡಿ ಸ್ವಸ್ತಿಕ್ ಚಿಕ್ಕಾರ್ಡ್ ಅಂತ ಒಬ್ಬ ಯಂಗ್ ಟ್ಯಾಲೆಂಟ್ ಇದ್ದಾರೆ. ಹಾಗಾಗಿ ನನ್ನ ಪ್ರಕಾರ RCBಯ ತಂಡ ನಂಬರ್ 3ಗೆ ಜಾಕೋಬ್ ಬೆಥೆಲ್ ಅನ್ನು ಚೂಸ್ ಮಾಡಬೇಕು. ಯಾಕೆಂದರೆ ಇವರು ಕೂಡ ಒಂದು ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್. ಅಷ್ಟೇ ಅಲ್ಲದೆ ಇವರು ಟಾಪ್ ಆರ್ಡರ್ ಅಲ್ಲಿ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡುವುದರಿಂದ ಇವರು ದೇವದತ್ ಪಡಿಕ್ಕಲ್ಗಿಂತ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬಹುದು. ಮತ್ತು ಇದರ ನಂತರ ನಮಗೆ ನಂಬರ್ 4 ಅಲ್ಲಿ ಆಸ್ ಇಟ್ ಈಸ್ ರಜತ್ ಪಡಿದಾರ್ ಅವರು ನೋಡಲಿಕ್ಕೆ ಸಿಗ್ತಾರೆ. ಯಾಕೆಂದರೆ ಇವರ ಇಂಜರಿ ಕೂಡ ಇಲ್ಲಿ ಆಲ್ಮೋಸ್ಟ್ ರಿಕವರ್ ಆಗಿದೆ. ಮತ್ತು ನಂಬರ್ 5 ಅಲ್ಲಿ RCB ಇಲ್ಲಿ ಸ್ವಸ್ತಿಕ್ ಚಿಕ್ಕಾರ್ಡ್ಗೆ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಕೊಡಬೇಕು. ಹೌದು, ಇದು ನನ್ನ ಅನಿಸಿಕೆ. ಯಾಕೆಂದರೆ ಟಾಪ್ ಆರ್ಡರ್ ಅಲ್ಲಿ ಸ್ವಸ್ತಿಕ್ ಚಿಕ್ಕಾರ್ಡ್ಗೆ ಯಾವುದೋ ಒಂದು ಪ್ಲೇಸ್ ಇಲ್ಲ. ಹಾಗಾಗಿ RCB ಇಲ್ಲಿ ಬೇಕಾದರೆ ಸ್ವಸ್ತಿಕ್ ಚಿಕ್ಕಾರ್ಡ್ ಅನ್ನು ನಂಬರ್ 5 ಅಲ್ಲಿ ಆಟ ಆಡಿಸಬಹುದು. ನಿಮ್ಮ ಇದರ ಬಗ್ಗೆ ಅನಿಸಿಕೆ ಏನು ನನಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಮತ್ತು ಇದರ ನಂತರ ನಂಬರ್ 6 ಅಲ್ಲಿ ಹಿತೇಶ್ ಶರ್ಮಾ, 7 ಅಲ್ಲಿ ಟಿಮ್ ಡೇವಿಡ್ ಮತ್ತು 8 ಅಲ್ಲಿ ಕೃಣಾಲ್ ಪಾಂಡ್ಯ ನೋಡಲಿಕ್ಕೆ ಸಿಗ್ತಾರೆ. ಹೌದು, ನನ್ನ ಪ್ಲೇಯಿಂಗ್ 11ನಲ್ಲಿ ರೊಮಾರಿಯೋ ಶೆಫರ್ಡ್ ಅವರಿಗೆ ಚಾನ್ಸ್ ಇಲ್ಲ. ಯಾಕಪ್ಪ ಅಂದರೆ ಜಾಕೋಬ್ ಬೆಥೆಲ್ ಅವರು ಟಾಪ್ ಆರ್ಡರ್ ಅಲ್ಲಿ ಆಡುವುದರಿಂದ ಕೆಳಗೆ ರೊಮಾರಿಯೋ ಶೆಫರ್ಡ್ ಅನ್ನು ಡ್ರಾಪ್ ಮಾಡಲೇಬೇಕಾಗುತ್ತದೆ. ಮತ್ತು ಇವರಲ್ಲಿ ಕೇವಲ ಉಳಿದಿರುವ 3 ಪಂದ್ಯಕ್ಕಷ್ಟೇ ಅವೈಲೇಬಲ್ ಇದ್ದು ಪ್ಲೇ ಆಫ್ಸ್ ಅಲ್ಲಿ ಹೇಗೋ ಇವರು ತಂಡವನ್ನು ಬಿಟ್ಟೇ ಹೋಗ್ತಾರೆ. ಆಗ ಜಾಕೋಬ್ ಬೆಥೆಲ್ಗೆ ಇನ್ನೂ ಕೂಡ ಚಾನ್ಸ್ ಅನ್ನು ಕೊಡಬೇಕು. ಹಾಗ RCB ಪ್ಲೇ ಆಫ್ಸ್ಗೆ ರೆಡಿಯಾಗಿ ಹೋಗಬಹುದು. ಮತ್ತು RCB ನಾವಿಲ್ಲಿ 3 ಫಾಸ್ಟ್ ಬೌಲರ್ಸ್ ಬಗ್ಗೆ ಮಾತಾಡೋದಾದರೆ, ನಂಬರ್ 9 ಅಲ್ಲಿ ಭುವನೇಶ್ವರ್ ಕುಮಾರ್, 10 ಅಲ್ಲಿ ಜಾಸ್ ಹೇಜಲ್ವುಡ್ ಮತ್ತು 11 ಅಲ್ಲಿ S ದಯಾಲ್ ಅವರು ನೋಡಲಿಕ್ಕೆ ಸಿಗ್ತಾರೆ. ಹೌದು, ಜಾಸ್ ಹೇಜಲ್ವುಡ್ ಅವರು ಕೂಡ ಫಿಟ್ ಆಗಿದ್ದು ಇವರು ಮುಂದಿನ ಪಂದ್ಯಕ್ಕೆ ಅವೈಲೇಬಲ್ ಇರ್ತಾರೆ. ಮತ್ತು RCB ಇಲ್ಲಿ ಆಸ್ ಇಂಪ್ಯಾಕ್ಟ್ ಪ್ಲೇಯರ್ ಸುಯೇಶ್ ಶರ್ಮಾ ಅವರನ್ನು ಉಪಯೋಗಿಸುವ ಸಾಧ್ಯತೆ ಇದೆ. ಹಾಗಾದರೆ ಮುಂದಿನ ಪಂದ್ಯಕ್ಕೆ ನನ್ನ ಪ್ರಕಾರ RCBಯ ಪ್ಲೇಯಿಂಗ್ 11 ಈ ಥರ ಇರಬೇಕು. ನಿಮ್ಮ ಪ್ರಕಾರ ಇಲ್ಲೇನಾದರೂ ದೊಡ್ಡ ಚೇಂಜಸ್ ಆಗಬೇಕಂದ್ರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.